ಈ ಪಿತೃದೋಷದ ಸಂಕೇತಗಳನ್ನು ನಾನು ಹೇಳಿಕೊಟ್ಟೆ. ಹಾಗೆ ಇದರ ನಿವಾರಣೆಗೆ ಏನು ಮಾಡಬೇಕು, ಮನೆಯಲ್ಲಿ ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಮನೆಯಲ್ಲಿ ಈ ರೀತಿಯಾದ ಸಮಸ್ಯೆಗಳಿದ್ದರೆ ಒಂದು ದೊನ್ನೆಯಲ್ಲಿ ಅನ್ನ, ಒಂದು ದೊನ್ನೆಯಲ್ಲಿ ನೀರಿಡಬೇಕು. ಈ ಹಕ್ಕಿ ಪಕ್ಷಿಗಳು ಪ್ರತಿನಿತ್ಯ ಹಕ್ಕಿ ಪಕ್ಷಿಗಳು ಮನೆ ಹತ್ರ ಬರ್ತಾನೆ ಇರುತ್ತೆ. ಅದರಲ್ಲಿ ಗರುಡ, ವಾಯಸ, ಜಲಚರ ಅಂತ ಈ 3 ರೂಪದಲ್ಲಿ ಪಿತೃಗಳು ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತದೆ ಗರುಡ ಪುರಾಣದಲ್ಲಿ. ಹಾಗಾಗಿ ಆ ಹಕ್ಕಿ ಪಕ್ಷಿಗಳನ್ನೆಲ್ಲ ಗರುಡ, ವಾಯಸ ಅಂತ 2 ವಿಂಗಡಣೆ ಮಾಡಿದ್ದಾರೆ. ವಾಯಸ ಅಂದರೆ ಕಾಗೆ, ಗರುಡ ಅಂತಂದರೆ ಹದ್ದು ಮತ್ತು ಗರುಡ ಇತ್ಯಾದಿ ಪಕ್ಷಿಗಳು. ಅದು ಏನು ತೊಗೊಳುತ್ತೋ ಏನು ಬಿಡುತ್ತೋ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಒಂದು ಸ್ವಲ್ಪ ಅದಕ್ಕಾಗಿ ಸಪ್ರೇಟಾಗಿ ಅನ್ನ ಮಾಡಿ, ಅನ್ನ ಮತ್ತು ನೀರನ್ನು ಕರಿ ಎಳ್ಳು ಹಾಕಿ ಮನೆ ಮೇಲ್ಗಡೆ ಇಡ್ತಾ ಬನ್ನಿ. 48 ದಿನಗಳು ಇದನ್ನು ಇಟ್ಟರೆ ಮನೆಯಲ್ಲಾಗುವ ಬದಲಾವಣೆಗಳು ನಿಮಗೆ ಗೊತ್ತಾಗುತ್ತೆ. ಇದು ಬಹಳ ಮುಖ್ಯವಾಗಿ ಸಣ್ಣದಾಗಿ ಮಾಡುವಂತಹ ಮನೆಯಲ್ಲಿ ಪರಿಹಾರ. ಇನ್ನು ಹಸುವಿಗೆ ಗೋಗ್ರಾಸ ಅಂತ ಹೇಳ್ತಾರೆ. ಹಸುವಿಗೆ ಅಕ್ಕಿ ಕೊಡಬಾರ್ದು. ಅಕ್ಕಿ ಕೊಟ್ಟರೆ ಹೊಟ್ಟೆ ಊದ್ಕೊಂಬಿಡುತ್ತೆ, ಹಸುಗಳಿಗೆ ಹೀಟ್ ಆಗುತ್ತೆ. ಅದರಿಂದ ಏನಾದರೂ ಒಂದು ಸೊಪ್ಪಿನ ಪದಾರ್ಥಗಳು, ಹಸಿರು ಪದಾರ್ಥಗಳು ಅಥವಾ ಬಾಳೆಹಣ್ಣು, ಬೆಲ್ಲ, ಏನಾದರೂ ಹಣ್ಣು, ಇನ್ನೂ ಹೆಚ್ಚಂತಂದರೆ ನವಗ್ರಹ ಧಾನ್ಯಗಳನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಸಿಟ್ಟು ಅದನ್ನು ನೀರಿನ ಸಹಿತವಾಗಿ ಹಸುಗಳಿಗೆ ಕೊಡೋದ್ರಿಂದ ಈ ಒಂದು ಪಿತೃದೋಷ ನಿವಾರಣೆ ಆಗ್ತಾ ಹೋಗುತ್ತೆ. ಇದು ಒಂದು ಭಾಗ. ಆದರೆ ದತ್ತನ ಒಂದು ಸೇವೆ ಪಿತೃದೋಷಕ್ಕೆ ಬಹಳ ವಿಶೇಷವಾದ ಪರಿಹಾರ. ಏನು ಮಾಡಬೇಕು ದತ್ತನ ಸೇವೆ ಅಂತಂದರೆ, ಪೌರ್ಣಮಿಯಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ನಮ್ಮ ದತ್ತಪೀಠದಲ್ಲಿ ನಡೆಯುತ್ತೆ. ಅಲ್ಲಿ ಹೇಳ್ತಾರೆ, ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣ ಮಾತ್ರ ಸಂತುಷ್ಟಾಯ ಮಹಾಭಯ ನಿವಾರಣಾಯ ಅಂತ ಹೇಳಿ, ಬಾಲೋನ್ಮತ್ತ ಪಿಶಾಚ ವೇಷರೂಪಾಯ ಅಂತ ಮಹಾಯೋಗಿನೇ ಅವಧೂತಾಯ ಅಂತ ಹೇಳಿ ಮಂತ್ರ ಬರುತ್ತೆ. ಇಲ್ಲಿ ಬಾಲೋನ್ಮತ್ತ ಪಿಶಾಚ ವೇಷರೂಪಾಯ ಅಂತಂದರೆ, ಈ ಏನು ಪಿಶಾಚ ಬಾಧೆಗಳು ಏನು ಕಾಡುತ್ತೆ ನಮ್ಮನ್ನು, ಯಾರು ಧಾಯಸ್ಸಲ್ಲಿ ಹೋಗಿರ್ತಾರೆ ಅವರಿಗೆ ಅತಂತ್ರವಾದ ಒಂದು ಸ್ಥಿತಿ ಇರುತ್ತೆ. ಅದರದೆಲ್ಲ ಮುಂದೆ ಹೇಳ್ತೀನಿ ನಾನು. ನಾವು ಏನು ಆಹಾರವನ್ನು ಕೊಡ್ತೀವೋ ಆ ಆಹಾರವನ್ನು ಒಂದು ತಿಂದುಬಿಡುತ್ತಾ ಅಂತಂದರೆ ಖಂಡಿತವಾಗ್ಲೂ ತೊಗೊಳ್ತಾರೆ. ಗಾಳಿಯ ರೂಪದಲ್ಲಾಗಲಿ ಅಥವಾ ಒಂದು ಮಳೆಯ ರೂಪದಲ್ಲಾಗಲಿ ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಆಹಾರ ಸೇವನೆ ಆಗ್ತಾ ಹೋಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.